ಕ್ರಿಕೆಟ್ ಜ್ವರ ಆಗ ತಾನೇ ಏರುತ್ತಿದ್ದ ಸಮಯ ಅದು. ಸಣ್ಣ ಪುಟ್ಟ ಮಕ್ಕಳು, ಯುವಕರು ಗಲ್ಲಿಗಳಲ್ಲಿ ಕ್ರಿಕೆಟ್ ಆಡೋದು ಸರ್ವೇ ಸಾಮಾನ್ಯ ಆಗಿತ್ತು. ಇದೇ ಕ್ರಿಕೆಟ್ ಆಟ ಡಕಾಯಿತ್ರ ಬಗ್ಗೆ ಸುಳಿವು ಕೊಟ್ಟಿದೆ ಅನ್ನೋದನ್ನ ನೀವು ನಂಬಲೇಬೇಕು. ಹುಡುಗರು ಕ್ರಿಕೆಟ್ ಆಡ್ತಾ ಇದ್ದಾರೆ. ಒಬ್ಬ ಏನು ಮಾಡ್ದ, ಜೋರಾಗಿ ಫೈಡ್ ಅಂತ ಹೊಡೆದ, ಸಿಕ್ಸರ್ ಹೊಡೆದ. ಅದು ಹೋಗಿದ್ದೆ ಆ ಬಾಲು ಮೋರಿ ಒಳಗಡೆ ಬಿದ್ದ. ಆ ಹುಡುಗರೊಂದು ಇಬ್ಬರು ಹಿಡಿದು ಬೋರಿನಲ್ಲಿ ಹಿಡಿದು ಒಳಗಡೆ ಸ್ವಲ್ಪ ದೂರ ಹೋಗ್ತಾರೆ. ಅಲ್ಲಿ ನೋಡ್ತಾರೆ, ಅಲ್ಲಿ ಪಾತ್ರೆಗಳೆಲ್ಲ, ಗೋಲ್ಡ್ ಜ್ಯುವೆಲ್ಸ್ ಇದೆ, ಬಟ್ಟೆಗಳಿದೆ, ಎಲ್ಲ ಆಯಿತು. ಅವರಿಗೆ ಭಾಳ ಆಶ್ಚರ್ಯ ಆಗೋಯ್ತು. ಅವರಿಗೆ ಇದೇನಪ್ಪ ಇದು ಮೋರಿ ಒಳಗಡೆ ಇದೆಯಲ್ಲ ಅಂತ ಹೇಳಿದೆ. ಆ ಹುಡುಗರಿಗೆಲ್ಲ ಬಂದು ಒಬ್ರಿಗೊಬ್ಬರು ಮಾತಾಡ್ಕೊಂಡಿದ್ದು ಏನು ಮಾಡೋದು ಅಂತ ಹೇಳಿದ್ರೆ, ಕಡೆಗೆ ಒಬ್ಬ ಹುಡುಗ ಸ್ವಲ್ಪ ಧೈರ್ಯವಂತ ಇದ್ದ. ಅವನೇನು ಮಾಡ್ದ, ಇಮಿಡಿಯೇಟ್ ಆಗಿ ಬಂದಿದ್ದೆ ಮುಂಡ್ರೆಡ್ಡಿ ಪಾಳ್ಯಗೆ ನಾಗರಾಜ ಅವರಿಗೆ ಹೇಳಿದ್ರು. ಹುಡುಗರು ಕೊಟ್ಟ ಮಾಹಿತಿಗೆ ಸಂಗ್ರಾಮ್ ಸಿಂಗ್ ತನ್ನ ತಂಡದೊಂದಿಗೆ ಆ ಮೋರಿಯ ಬಳಿ ಹೊರಟು ನಿಂತರು. ಅಲ್ಲಿ ನೋಡಿದಾಗ ಕೆಲ ಪಾತ್ರೆಗಳು ಮತ್ತು ಬೆಲೆ ಬಾಳುವ ಚಿನ್ನಾಭರಣಗಳು ದೊರಕಿದ್ವು. ಮನಸ್ಸಿನಲ್ಲಿ ಇದು ಡಕಾಯಿತರದೇ ಕೆಲಸ ಅಂತ ಗೊತ್ತಿದ್ರೂ ತನಿಖೆ ನಡೆಸದೆ ಖಚಿತವಾಗಿ ಹೇಳಲಾಗ್ತಿರ್ಲಿಲ್ಲ. ಅಂದು ರಾತ್ರಿ ಹೊಂಚು ಹಾಕಿ ಕುಳಿತಿತ್ತು ಖಾಕಿ ಪಡೆ. ಆಗ ಏನು ಮಾಡಿದ್ರು, ಇಬ್ಬರು ಬಂದರು. ಅವರು ಸುಮಾರು ಒಂದು 5.25 ಅಡಿ 6 ಅಡಿ ಹತ್ತತ್ರ ಇದ್ದಾರೆ. ಒಳ್ಳೆ ಜೈಗ್ಯಾಂಟಿಕ್ ಪರ್ಸನಾಲಿಟಿ. ಅವರು ಬಂದಿದ್ದೆ ಏನು ಮಾಡಿದ್ರೆ, ಸೀದಾ ಮೋರಿನಲ್ಲಿ ಇಳಿಯೋಕ್ಕೆ ಶುರು ಮಾಡಿದ್ರು. ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ ನಾವು, ಯಾಕಂದರೆ ಆ ಕತ್ಲಲ್ಲಿ ಅಷ್ಟು ಕಾಣಿಸ್ತಾ ಇರಲಿಲ್ಲ, ಅಲ್ಲಿ ಲೈಟ್ಗಳು ಅಷ್ಟು ಇರಲಿಲ್ಲ. ಕಡೆಗೆ ಅವರಿಬ್ಬರು ಏನು ಮಾಡಿದ್ರು, ಕೆಳಗಡೆ ಇಳಿದ್ರು. ಒಳಗಡೆ ಇಳಿದಿದ್ದೆ ಎಲ್ಲ ಇದೆತ್ಕೊಳ್ಳೋಕೆ ಹೋದ್ರು. ಯಾವಾಗ ಇವರು ಮೋರಿ ಒಳಗಡೆ ಹೋದ್ರು, ನಾವು ಬಂದಿದ್ದೆ ಅಟ್ಯಾಕ್ ಮಾಡಿದ್ವಿ. ನಾವು ಅಟ್ಯಾಕ್ ಮಾಡಿದೆ. ಅವರು ಬಹಳ ರೆಸಿಸ್ಟೆನ್ಸ್ ಮಾಡ್ತಾರೆ, ಬಹಳ ಕೊಳಚೆ ಅದವರು. ಅವ್ರು ಏನು ಮಾಡ್ತಾರೆ, ಹೇತ್ ಬಿಡ್ತಾರಲ್ಲ, ಆ ಹೇತಿದ ದಿನ ಏನು ಮಾಡ್ತಾರೆ, ಮೈಗೆಲ್ಲ ಅಂಟಿಸ್ಕೊಂಡಿರ್ತಾರೆ ಅವರು. ಭಾಳ ಇದು ಅವ್ರಿಗೆ ಹಿಡಿಯೋದೇ ಭಾಳ ಕಷ್ಟ ಅವ್ರಿಗೆ. ಮತ್ತೇನು ಮಾಡ್ತಾರೆ, ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಬಿಟ್ಟಿರ್ತಾರೆ. ಈ ಎಣ್ಣೆ ಮತ್ತು ಈ ಹೇಲು ಇವೆಲ್ಲ ವಾಸನೆ ಅವ್ರದ್ದು. ವಾಸನೆ ಇಷ್ಟು ಅಂತ ಹೇಳಿದ್ರೆ, ಅವ್ರ ಹತ್ರಕ್ಕೆ ಹೋದ್ರೆ ಇದು ಏನಾಗ್ಬಿಡುತ್ತೋ ಅಂತ ಹೇಳಿದ್ರೆ ನಮಗೂ ಭಯ. ಆದರೆ ನಾವು ಅಷ್ಟಕ್ಕೆಲ್ಲ ನಾವು ಇದು ಮಾಡೋಕ್ಕಾಗ್ತಾ ಇರಲಿಲ್ಲ ಆಗ. ಯಾಕಂದರೆ ಬೆಂಗಳೂರು ಬಹಳ ಟೆನ್ಷನಲ್ಲಿತ್ತು. ಆ ಕದ್ದ ಮಾಲಿನ ಬಗ್ಗೆ ವಿಚಾರಿಸಿದಾಗ ಅದು ಕೋರಮಂಗಲದಲ್ಲಿ ದರೋಡೆ ಮಾಡಿದ ವಸ್ತುಗಳಾಗಿತ್ತು. ಅವರು ಅವರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲು ನಿರಾಕರಿಸಿದ್ರು. ಇವರು ಒಳ್ಳೆ ಮಾತಿನಲ್ಲಿ ಬಗ್ಗೋ ಗಿರಾಕಿಗಳಲ್ಲ ಅಂತ ತಿಳಿದು ತಮ್ಮದೇ ಶೈಲಿಯಲ್ಲಿ ವರ್ಕ್ ಮಾಡಲು ಕರೆದುಕೊಂಡು ಹೊರಟರು. ಬೆಂಗಳೂರಲ್ಲೇ ಇಂಟ್ರಾಗೇಷನ್ ಮಾಡಬೇಕು ಅಂದರೆ ಒಂದು 2-3 ಪೊಲೀಸ್ ಸ್ಟೇಷನ್ ಇದ್ವು. ಅದರಲ್ಲಿ ಒಂದು HAL ಪೊಲೀಸ್ ಸ್ಟೇಷನ್ನು. ಈಗಲೂ ಅಷ್ಟೇ ಭಾಳ HAL ಪೊಲೀಸ್ ಸ್ಟೇಷನ್ ಭಾಳ. ಯಾಕಂದರೆ ಸಾಯಂಕಾಲ 6 ಗಂಟೆ ಆದಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ. ಎಲ್ಲ ನಾವು ಮಸ್ಕಿಟೋ ಕರ್ಟನ್ ಒಳಗಡೆ ಹಾಕ್ಕೊಂಡಿದ್ದೆ ನಾವು ಇರಬೇಕು. ಅಷ್ಟೊಂದು ಸೊಳ್ಳೆಗಳಿರ್ತಾ ಇದ್ವು. ನಮಗೆ ಯಾವಾಗ ಇದಾಗೋಯ್ತು ಇನ್ಫಾರ್ಮೇಷನ್ ಇಬ್ಬರದು. ಕಡೆಗೆ ಇವರಿಬ್ಬರು ಎಲ್ಲ ಹೇಳಿದ್ರು, ಭಾಳ ಟಫಾಗಿ ನಾವು ಡೀಲ್ ಮಾಡಬೇಕಾಗುತ್ತೆ ಅವರಿಗೆ. ಯಾಕಂದರೆ ಅವರು ಮೈಗಿ ಎಲ್ಲ ತೊಳೆದು ಸೋಪಲ್ಲೆಲ್ಲ ಮೈಸೂರು ಸ್ಯಾಂಡಲ್ ಸೋಪ್ ತೊಳೆದ್ರೂ ಸಹ ಅವ್ರದ್ದು ವಾಸನೆ ಹೋಗಲ್ಲ. ಅಂಥ ನಟೋರಿಯಸ್ ಬಗರ್ಸ್ ಅವ್ರದ್ದು. ಅದೇನು ಹಾಕ್ಕೊಂಡಿರ್ತಾರೋ ಗೊತ್ತಾಗ್ಲಲ್ಲ, ಮೈಯೆಲ್ಲ ವಾಸನೆ ಅಂದರೆ ವಾಸನೆ ಅಂತ. ಅವ್ರಿಗೆಲ್ಲ ಟ್ಯಾಕಲ್ ಮಾಡಿದ್ವಿ. ಟ್ಯಾಕಲ್ ಮಾಡಿದ್ರೆ ಅವರೊಂದು ಇನ್ಫಾರ್ಮೇಷನ್ ಕೊಟ್ಟರು. ಅವರು ಕೊಟ್ಟ ಇನ್ಫಾರ್ಮೇಷನ್ನಿಂದ ಸಂಗ್ರಾಮ್ ಪಡೆ ಹೊರಟಿದ್ದು ಡೆಲ್ಲಿಗೆ. ಅಲ್ಲಿ ಹೋಗಿ ವಿಚಾರಿಸಿದಾಗ ಮಾಹಿತಿ ಕೊಡಲು ಅಲ್ಲಿನ ಇನ್ಸ್ಪೆಕ್ಟರ್ ನಿರಾಕರಿಸಿಬಿಟ್ಟ. ಯಾಕೆಂದರೆ ಅಲ್ಲಿ ಈ ಗ್ಯಾಂಗ್ಗಳದೇ ಕಾರುಬಾರು. ಅದು ಹೇಗೋ ಅಲ್ಲಿನ ಕಮಿಷನರಿಂದ ಮಾಹಿತಿ ಪಡೆದು ಆ ಡಕಾಯಿತರ ಮನೆಗೆ ನುಗ್ಗಿದ್ರು. ನಾವಿಬ್ಬರು ಏನು ಮಾಡಿದ್ವಿ, ಇಮಿಡಿಯೇಟ್ ಆಗಿ ವಿತಿನ್ 24 hours ವಿ ಫ್ಲೈ ಟು ಡೆಲ್ಲಿ. ನಾವು ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಕೆಹರಿ ಸಿಂಗ್ ಅಂತ ಹೇಳಿದ್ರೆ, ಹಿ ಈಸ್ ದ ಲೀಡರ್ ಆಫ್ ದಿ ಗ್ಯಾಂಗ್. ಆ ಕೆಹರಿ ಸಿಂಗ್ ಏನಿದ್ದಾನೆ, ಅವನು ಮತ್ತು ಈ ಮಿಲಿಟ್ರಿನವರು ಎಲ್ಲ ಸಂಬಂಧಿಕರು. ಎಲ್ಲ ಪೊಲೀಸವ್ರು ಕೈ ಕೊಟ್ಬಿಟ್ರು ನಮಗೆ ಅಲ್ಲಿ, ಡೆಲ್ಲಿ ಪೊಲೀಸು. ಯಾಕಂದರೆ ಡೆಲ್ಲಿ ಪೊಲೀಸು ಅಷ್ಟು ರಿಸ್ಕ್ ತಗೊಳ್ತಾ ಇರಲಿಲ್ಲ ಮೊದಲು. ಕಡೆಗೆ ನಾವೊಂದು ಮಚ್ಚೊಂದಿತ್ತು, ಮಚ್ ಹತ್ತಿದ್ದ ಕಾಂಪೌಂಡ್ ಹತ್ತಿದ್ದ, ಕಿಟಕಿ ಒಂದು ಬಾರ್ ಮಾಡಿದೆ, ಒಳಗಡೆ ಹೋಗೋಗ್ಬಿಟ್ಟೆ ನಾನು. ಆಗ ಸೋಮಶೇಖರ್ ಇದ್ರು ಅಂತ, ನಡೆಯ ಏನಾಗುತ್ತೆ ನೋಡ್ಕೊಳ್ಳೋಣ, ನಾವು ಕರ್ನಾಟಕದವರು ಅಂತ ಹೇಳಿದ್ರು. ಒಳಗಡೆ ಎಂಟ್ರಿ ಆಗಿ ನಾವೆಲ್ಲ ಸರ್ಚ್ ಮಾಡಿದ್ವಿ. ಕೆಲವು ಡಕಾಯಿತಿ ಮಾಡಿದ್ರೆ ಮೆಟೀರಿಯಲ್ಸ್ ಇತ್ತು, ಪ್ಲಸ್ ಫೋಟೋಸ್ ಎಲ್ಲ ಇದ್ವಲ್ಲ. ನಾವು ಯಾರಿಗೆ ಇಬ್ಬರು ಹಿಡಿದಿದ್ವಲ್ಲ ಅವ್ರ ಫೋಟೋಗಳು ಅಲ್ಲಿ ಸಿಕ್ಬಿಡ್ತು. ಸಿಕ್ಕ ವಸ್ತುಗಳನ್ನು ಸೀಸ್ ಮಾಡಿ ಬೆಂಗಳೂರಿಗೆ ವಾಪಸ್ ಬಂದ ಸಂಗ್ರಾಮ್ ತಂಡ ನೇರವಾಗಿ ಕಾಲಿಟ್ಟಿದ್ದು ಸೆಲ್ನಲ್ಲಿದ್ದ ಆರೋಪಿಗಳ ಬಳಿ.
ಲೈಟ್ ಆಗಿ ವರ್ಕ್ ಮಾಡಿದಾಗ ರಾಜ್ ಕಪೂರ್ ಅನ್ನೋನ ಹೆಸರು ಆಚೆ ಬಿತ್ತು. ರಾಜ್ ಕಪೂರ್ ಅನ್ನೋನು ಆ ಹುಡುಗನ ಹೆಸರು. ಈ ಡಕಾಯಿಸ್ಗೆಲ್ಲ ಬಹಳ ಉತ್ತೇಜನ ಕೊಡೋನು ಆ ಹುಡುಗ. ಅವ್ರಿಗೇನೇನು ಬೇಕು ಎಲ್ಲ ಈ ಆಗ ಮೊಬೈಲ್ಸ್ ಇರಲಿಲ್ಲ, ಟೆಲಿಫೋನಲ್ಲೇ ಮಾತಾಡೋದು, ಟ್ರೈನೆಲ್ಲ ಹೇಗೆ ಹೋಗೋದು, ಮತ್ತು ಏನು ಇನ್ಫಾರ್ಮೇಷನ್ ಕೊಡೋದು, ಬೆಂಗಳೂರಿಗೆ ಹೇಗೆ ಹೋಗಬೇಕು, ಏನೇನು ಮಾಡಬೇಕು ಅಲ್ಲಿ ಅಂತ ಹೇಳಿದೆ. ಈ ಮಿಲ್ಟ್ರಿನವನಿದ್ನಲ್ಲ MEGಗೆ ಅವನಿಗೆ ಕಾಂಟ್ಯಾಕ್ಟ್ ಇತ್ತು, ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದೆ, ಇವ್ರಿಗೆಲ್ಲ ಕಳಿಸ್ಕೊಡೋದು ಅವನ್ನೆಲ್ಲ ಮಾಡ್ತಾ ಇದ್ದ. ಕಡೆಗೆ ಆ ರಾಜ್ ಕಪೂರ್ಗೂ ನಾವು ಎತ್ತಾಕೊಂಡ್ವಿ. ಅವನು ಸುಲ್ತಾನ್ಪುರಿನಲ್ಲಿದ್ದ. ಅವನು ಸ್ಯಾನ್ಸಿ ಗ್ಯಾಂಗ್ ಅನ್ನು ಮಟ್ಟ ಹಾಕಲು ಪಕ್ಕ ಸ್ಕೆಚ್ ರೆಡಿ ಆಯಿತು. ಗನ್ನಿಗೆ ಬುಲೆಟ್ ಲೋಡ್ ಮಾಡಿ ಹೊರಟು ನಿಂತಿತ್ತು ಪೊಲೀಸ್ ಪಡೆ. ಆಗ ಅವ್ರೇನು ಮಾಡಿದ್ರು, ನೇಚರ್ಸ್ ಕಾಲ್ಸ್ಗೆ ಬರೋರು ಪರ್ಟಿಕ್ಯುಲರ್ ಆಗಿ. ಆ ನೇಚರ್ಸ್ ಕಾಲ್ ಬಂದಿರುವಾಗ ಇನ್ನು ಯಾರು ನೋಡಲ್ಲ, ಹಾಗೆ ಗಬಕ್ ಅಂತ ಹಾಕ್ಕೊಂಡಿದ್ದೆ. ನಾವು ಬಂದಿದೆ, ಕ್ವಶನ್ ಮಾಡಿದೆ, ಪ್ರಾಪರ್ಟಿ ಎಲ್ಲ ಇಷ್ಟೆಲ್ಲ ಇರ್ಕೊಂಡು ನಮ್ಮ ಒಂದು ಎಫರ್ಟ್ಸಿಂದ ಈ ಬೆಂಗಳೂರು ಸಿಟಿನಲ್ಲಿ ಏನು ಸಾನ್ಸಿ ಡಕಾಯಿಟ್ಸು ಆಗಲಿ, ಬಾವ್ರಿಯಾ ಗ್ಯಾಂಗ್ಸು, ಈ ಬಾವ್ರಿಯಾ ಗ್ಯಾಂಗ್ಸು ಬಂದಿದ್ರು. ಅವರನ್ನು ಒಂದೇ ಒಂದು ಕಡೆ ಮಾಡಿದ್ರು. ನಾವು ಚೇಸ್ ಮಾಡಿದ್ವಿ. ಸಾನ್ಸಿ ಗ್ಯಾಂಗ್ ಸಮಾಜ ಅಂತ ಹೇಳಿದೆ. ಆ ಸಮಾಜ ಹೆಡ್ ಅವನಿಗೂ ಹೇಳ್ಬಿಟ್ವಿ, ನೆಕ್ಸ್ಟ್ ಏನಾಯಿತು ನಿನಗೆ ಕರ್ಕೊಂಡು ಹೋಗಿದ್ದೆ, ಅಲ್ಲಿ ಫಿಕ್ಸ್ ಮಾಡಿಬಿಡ್ತೀವಿ, 10 ವರ್ಷ ಡಕೈತಿ ಕೇಸಲ್ಲಿ ಬುಕ್ ಮಾಡಿಬಿಡ್ತೀವಿ ಅಂತ ಹೇಳೋದ್ರಿಂದ ಒಂದು ಗ್ಯಾಂಗ್ಸು ಆಮೇಲೆ ಬರಲೇ ಇಲ್ಲ, ಸಾನ್ಸಿ ಗ್ಯಾಂಗ್ಸು. ಬ್ರಹ್ಮ ಬರೆದ ಹಣೆಬರಹನ ಅಮ್ಮ ಬಂದಿದ್ರೆ ಈ ಜಗತ್ನಲ್ಲಿ ಪಾಪಿಗಳೇ ಹುಟ್ಟಿರ್ಲಿಲ್ವೇನೋ. ಹೊಟ್ಟೆ ತುಂಬಿಸ್ಕೊಳ್ಳೋ ನೆಪದಲ್ಲಿ ಸಾಮಾನ್ಯರನ್ನು ಬಡ್ದು ಬಾಯಿಗೆ ಹಾಕೋತಾ ಇದ್ದಾನೆ ಮನುಷ್ಯ. ಇಂದಿನ ಸಂಚಿಕೆಯ ಡಕಾಯಿತರು ಕೂಡ ಅದೇ ಕೆಟಗರಿಗೆ ಸೇರಿದವರು. ಇಂತಹ ಸಾವಿರ ಡಕಾಯಿತರುಗಳ ತಂಡ ಬಂದರೂ ಮಟ್ಟ ಹಾಕೋದಿಕ್ಕೆ ನಮ್ಮ ಪೊಲೀಸ್ ಇಲಾಖೆ ಯಾವಾಗಲೂ ರೆಡಿ ಇದ್ದೇ ಇರುತ್ತೆ. ದೇ ಕಾಂಟ್ ಶೇಕ್ ಕರ್ನಾಟಕ.